ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಕೇಕ್ ಟಿನ್ ಕುಕ್ಕೀಸ್ ಮಾಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ಮೇಲೆ ಒಳಗಡೆ ಎಲ್ಲ ಚಾಕ್ಲೇಟು ಮೆಲ್ಟ್ ಆಗಿರುತ್ತೆ. ನಾನು ಈಗ ಅದು ಬಿಸ್ಕೆಟ್ಸು ಹೊಡಿತಾ ಇದ್ದೀನಿ ಸ್ಪೂನಿಂದ. ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಒಳಗಡೆ, ಬಿಸಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಮೇಲೆ ಚಾಕ್ಲೇಟು ಚೆನ್ನಾಗಿ ಒಳಗಡೆ ಮೆಲ್ಟ್ ಆಗಿದೆ. ಈಗ ಟೇಸ್ಟ್ ಕೂಡ ನೋಡೋಣ. ನೀವು ಒಂದು ಬೈಟ್ ತಗೊಂಡ್ರೆ ತಿನ್ನೋಣ ಮತ್ತು ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಬಂದಿತ್ತು ಈ ಕೇಕ್ ಟಿನ್ ಕುಕ್ಕಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನು 6 ಇಂಚ್ ಕೇಕ್ ಟಿನ್ ತಗೊಂಡಿದ್ದೀನಿ. ಕೇಕ್ ಟಿನ್ ಅಂದರೆ ಕೇಕ್ ಟಿನ್ ಬಾಕ್ಸ್ ಇದು. ಅದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 80 ಗ್ರಾಮಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ನೋಡಿ ಈ ಥರ ಮೆತ್ತಗಿರಬೇಕು. ಫ್ರಿಜ್ಜಿಂದ ತೆಗೆದು ಡೈರೆಕ್ಟ್ ಹಾಕೋಂಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹಾಕಬೇಕು. ಈಗ ನಾನು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಮಾಡಬಾರ್ದು, ಹಾಗೆ ಹಾಕ್ಕೊಳ್ಬೇಕು. ಮತ್ತು ಬ್ರೌನ್ ಶುಗರ್ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಪುಡಿ ಮಾಡಬಾರ್ದು, ಹಾಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಅದು ನೈಸಾಗಿ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈ ಥರ ಬರಬೇಕು. ಸಕ್ಕರೆ ಅದರಲ್ಲೇ ಕರಗಬೇಕು, ಅಲ್ಲಿವರೆಗೂ ನಾವು ಬೀಟ್ ಮಾಡ್ತಾನೆ ಇರಬೇಕು. ನಾನು ಬಟ್ಲು ತಗೊಂಡಿದ್ದೀನಿ. ಬಟ್ಲಿಗೆ ಒಂದು ಜರಡಿ ಇಟ್ಬಿಟ್ಟು 1/4 ಕಪ್ಪಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಮೈದಾ ಜರಡಿ ಇಟ್ಕೋಬೇಕು. ಇದಕ್ಕೆ ನಾನು 3/4 ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಾವು ಜರಡಿ ಇಟ್ಕೊಳ್ಳೋಣ. ಜರಡಿ ಇಟ್ಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಮತ್ತು ನಾವು ಬೌಲ್ ತಗೊಂಡು ಇನ್ನೊಂದು 2 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1/4 ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ಇದಕ್ಕೆ ನಾವೇನು ಹಿಟ್ಟು ಕಲಿತಿದ್ವಲ್ಲ ಆ ಹಿಟ್ಟು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನಾದಬಾರ್ದು, ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಕರೆಕ್ಟಾಗಿ ಅಳತೆ ತೋರಿಸಿರ್ತೀನಿ, ಕರೆಕ್ಟಾಗಿರುತ್ತೆ. ಇಷ್ಟೇ ಸಾಕು, ಬೇರೆ ಏನು ಬೇಕಾಗಿರಲ್ಲ. ಇದಕ್ಕೆ ನಾನು ಚಾಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು. ನೀವು ಬೇಕಾದರೆ 4-5 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡೀಗ ಕೇಕ್ ಟಿನ್ ತಗೊಳ್ತಾ ಇದ್ದೀನಿ. ಈ ಹಿಟ್ಟಿದೆಯಲ್ಲ, ಇದು ನಾವು 4 ಪೋರ್ಷನ್ ಮಾಡ್ಕೋಬೇಕು. ಒಂದು ಪೋರ್ಷನ್ ತಗೊಂಡು ಈ ಟಿನ್ ಕೆಳಗಡೆಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಇದು 4 ಉಂಡೆ ಅನ್ನಲ್ಲ, ಇನ್ನೊಂದು ಉಂಡೆ ತಗೊಂಡು ನಾನು ಒಂದು 10 ಗ್ರಾಮಷ್ಟು ಇದು ಪೀಸ್ ತೊಗೊಂಡಿದ್ದೀನಿ. ಚಾಕ್ಲೇಟು ಕಟ್ ಮಾಡಿಕೊಂಡು, ಡಾರ್ಕ್ ಚಾಕ್ಲೇಟು ಇದರ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಚಾಕ್ಲೇಟ್ ಇಟ್ಟು ಮತ್ತು ಈ ಥರ ಉಂಡೆ ಕಟ್ಟಿದ್ರೆ ಆಯಿತು. ನಾನು 5 ಉಂಡೆ ಮಾಡ್ಕೊಂಡಿದ್ದೆ. 5 ಉಂಡೆಯಲ್ಲಿ 1 ಉಂಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇನ್ನು 4 ಉಂಡೆಗೆ ಚಾಕ್ಲೇಟ್ ಇಟ್ಟು ರೌಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಒಂದು 7-8 ಸ್ಪೂನಷ್ಟು ಚಾಕ್ಲೇಟ್ ತಗೊಂಡು ಮೆಲ್ಟ್ ಮಾಡಿಕೊಂಡು ಈ ಕೇಕ್ ಟಿನ್ಗೆ ನಾವು ಕೆಳಗಡೆ ಸ್ಪ್ರೆಡ್ ಮಾಡಿದ್ವಲ್ಲ ಅದ್ರ ಮೇಲೆ ಈ ಚಾಕ್ಲೇಟು ಸ್ಪ್ರೆಡ್ ಮಾಡ್ಕೋಬೇಕು. ಮಾಡಿಕೊಂಡು ನಾವೇನು ಉಂಡೆ ಕಟ್ಟಿದ್ದೀವಲ್ಲ ಆ ಉಂಡೆ ಒಂದ್ರ ಪಕ್ಕ ಒಂದು ಈ ಥರ ಜೋಡಿಸ್ಕೊಂಡು ಇದು 1/2 ಅವರ್ ಫ್ರೀಝರಲ್ಲಿ ಇಡಬೇಕು. 1/2 ಅವರ್ ಆದಮೇಲೆ 170 ಡಿಗ್ರಿಯಲ್ಲಿ ನಾವು 15-20 ನಿಮಿಷ ಬೇಕ್ ಮಾಡ್ಕೋಬೇಕು. ಆದರೆ ಒಂದೊಂದು ಅವನ್ನ ಒಂದೊಂದು ಟೈಮ್ ಹಿಡಿಯುತ್ತೆ. ಮೇಲೆ ಕ್ರಿಸ್ಪಿನೆಸ್ ಬರೋವರೆಗೂ ನಾವು ಬೇಕ್ ಮಾಡ್ಕೋಬೇಕು.
ಕೇಕ್ ಟಿನ್ ಕುಕ್ಕೀಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.